ಪೆದ್ದಿ ಇದು ಬುಚ್ಚಿ ಬಾಬು ಅವರು ಡೈರೆಕ್ಟ್ ಮಾಡಿರುವಂತಹ ಸಿನಿಮಾ. ಉಪ್ಪಿನ ಸಿನಿಮಾದಿಂದ ಡೆಬ್ಯೂ ಮಾಡಿದಂತಹ ಇವರು ಒಂದು ದೊಡ್ಡ ಸಕ್ಸಸ್ ಅನ್ನ ಕಂಡಿದ್ರು. ಅಂಡ್ ತಮ್ಮ ಎರಡನೇ ಸಿನಿಮಾದಲ್ಲೇನೆ ರಾಮ್ ಚರಣ್ ನಂತಹ ಬಿಗ್ ಸ್ಟಾರ್ ಜೊತೆಗೆ ವರ್ಕ್ ಮಾಡುವಂತಹ ಚಾನ್ಸ್ ಅನ್ನ ಕೂಡ ಗಿಟ್ಟಿಸ್ಕೊಂಡಿದ್ರು. ಇಲ್ಲಿ ರಾಮ್ ಚರಣ್ ಅವರ ಜೊತೆಗೆ ಶಿವರಾಜ್ ಕುಮಾರ್, ಜಾನ್ವಿ ಕಪೂರ್, ದಿವ್ಯಂದು ಇನ್ನು ಮುಂತಾದವರು ಲೀಡ್ ಆಗಿ ಕಾಣಿಸ್ಕೊಂಡಿದ್ದಾರೆ. ಈ ಸಿನಿಮಾ ನೋಡಿದ ನಮ್ಗೆ ಏನ್ ಅನ್ನಿಸ್ತು, ಏನೆಲ್ಲ ಕಷ್ಟ ಆಯ್ತು, ಏನೆಲ್ಲ ಇಷ್ಟ ಆಯ್ತು, ಎಲ್ಲವನ್ನ ಈ ರಿವ್ಯೂ ನಲ್ಲಿ ಹೇಳ್ತೀನಿ. ಬನ್ನಿ ನೋಡ್ಕೊಂಬರೋಣ. ಹಾಯ್, ಎಲ್ರಿಗೂ ನಮಸ್ಕಾರ ಅಂಡ್ ವೆಲ್ಕಮ್ ಟು ಖಡಕ್ ಸಿನಿಮಾ. ನಾವು ಮಾಡುವಂತಹ ರಿವ್ಯೂಗಳು ನಿಮ್ಗೆ ಇಷ್ಟ ಆಗೋದಾದ್ರೆ ಮಾತ್ರ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೋರ್ ಓವರ್ ಈ ವಿಡಿಯೋಗೆ ಹೈಪ್ ಬಟನ್ ನ ಕ್ಲಿಕ್ ಮಾಡಿ. ಸಿನಿಮಾದ ಅನೌನ್ಸ್ಮೆಂಟ್, ರೆಸ್ಲಿಂಗ್ ಟೀಸರ್ ಇದೆಲ್ಲ ನೋಡಿ ಸಿನಿಮಾದ ಮೇಲೆ ನನಗೆ ಸಿಕ್ಕಾಪಟ್ಟೆ ಎಕ್ಸ್ಪೆಕ್ಟೇಷನ್ಸ್ ಉಟ್ಕೊಂಡಿದ್ವು. ಕೊನೆಗೂ ಒಂದು ರೂಟೆಡ್ ಕಥೆಯೊಂದಿಗೆ ವಾಪಸ್ ಬರ್ತಾ ಇದ್ದಾರಲ್ಲ ಅಂತ ಕೂಡ ಅನಿಸ್ತು. ಬಟ್ ಟ್ರೈಲರ್ ಆ ಎಲ್ಲ ಎಕ್ಸ್ಪೆಕ್ಟೇಷನ್ಸ್ಗೆ ಒಂದು ಲೆವೆಲ್ಗೆ ಮಣ್ಣು ಹಾಕಿದಂತೂ ಸುಳ್ಳಲ್ಲ. ಇಷ್ಟು ರೂಟೆಡ್ ಕಥೆಯನ್ನ ಯಾಕಿಷ್ಟು ಕಮರ್ಷಿಯಲೈಸ್ ಮಾಡಿದ್ದಾರೆ ಅಂತ ಅನ್ಸಿತ್ತು. ಅಂಡ್ ಸಿನಿಮಾ ಮೇಲಿನ ನನ್ನ ಎಕ್ಸೈಟ್ಮೆಂಟ್ ಕೂಡ ಕಮ್ಮಿ ಆಗಿತ್ತು. ಸ್ಟೋರಿ ವಿಚಾರಕ್ಕೆ ಬರೋದಾದ್ರೆ ಇಲ್ಲಿ ನಮ್ಮ ಕಥಾನಾಯಕ ಪೆದ್ದಿ, ಅವನು ರೆಸ್ಲರು ಹೌದು, ಕ್ರಿಕೆಟರು ಹೌದು ಅಂಡ್ ಒಬ್ಬ ರನ್ನಿಂಗ್ ಅಥ್ಲೆಟ್ ಕೂಡ ಹೌದು. ಸೊ ಇಷ್ಟೆಲ್ಲ ಸ್ಪೋರ್ಟ್ಸ್ ನಲ್ಲಿ ಪೆದ್ದಿ ಎಂಟರ್ ಆಗಿದ್ದು ಹೇಗೆ ಅಂಡ್ ಇದಕ್ಕೆ ಪ್ರಮುಖವಾದ ಕಾರಣ ಏನು, ಪೆದ್ದಿ ಏನನ್ನೆಲ್ಲ ಸಾಧಿಸ್ತಾ ಅನ್ನೋದೇ ಸಿನಿಮಾದ ಪ್ಲಾಟ್. ಸಿನಿಮಾ ಸ್ಟಾರ್ಟ್ ಆದಾಗ್ಲಿಂದನೇ ಒಂದು ವಿಷಯ ಕ್ಲಿಯರ್ ಆಗುತ್ತೆ. ಬುಚ್ಚಿ ಬಾಬು ಅವರು ಉಪ್ಪಿನ ಸಿನಿಮಾದಲ್ಲಿ ಮಾಡಿದ ಹಾಗೇನೆ ಇಲ್ಲಿಯೂ ಒಂದು ರೂಟೆಡ್ ವರ್ಲ್ಡ್ ಅನ್ನ ಕ್ರಿಯೇಟ್ ಮಾಡೋದಕ್ಕೆ ತುಂಬಾ ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ. ಆ ಊರಿನ ಸೆಟಪ್, ಆ ಕೋಸ್ಟಲ್ ಅಟ್ಮಾಸ್ಫಿಯರ್, ಜನ ಮಾತಾಡುವಂತಹ ಶೈಲಿ, ಅವ್ರ ಜೀವನ ಎಲ್ಲವೂ ನ್ಯಾಚುರಲ್ ಅಂತ ಅನ್ಸುತ್ತೆ. ಇಲ್ಲಿ ಸಿನಿಮಾದ ಬಿಗ್ಗೆಸ್ಟ್ ಪಾಸಿಟಿವ್ ರಾಮ್ ಚರಣ್ ಅವರ ಪ್ರೆಸೆನ್ಸ್ ಅಂಡ್ ಪರ್ಫಾರ್ಮೆನ್ಸ್. ಈ ಪಾತ್ರಕ್ಕೆ ಅವರು ಸಖತ್ ಎಫರ್ಟ್ಸ್ ಹಾಕಿದ್ದಾರೆ. ಫಿಸಿಕಲಿ ಟ್ರಾನ್ಸ್ಫಾರ್ಮ್ ಆಗೋದಕ್ಕಾಗ್ಲಿ, ಆ ಪಾತ್ರದ ಹಾವ ಭಾವಕ್ಕೆ ತಮ್ಮನ್ನ ಅವರು ಅಳವಡಿಸ್ಕೊಂಡಿರೋದಾಗ್ಲಿ, ಅವರ ಕಡೆಯಿಂದ 100% ಕಮಿಟ್ಮೆಂಟ್ ಇತ್ತು ಅಂತ ನೀಟಾಗಿ ಗೊತ್ತಾಗುತ್ತೆ. ಎಮೋಷನ್ ಯಾವುದೇ ಇದ್ರು ಅದನ್ನ ತಮ್ಮ ಬ್ರಿಲಿಯಂಟ್ ಪರ್ಫಾರ್ಮೆನ್ಸ್ ನಿಂದ ನಮಗೆ ಕನೆಕ್ಟ್ ಮಾಡಿಸೋದಕ್ಕೆ ಟ್ರೈ ಮಾಡಿಸ್ತಾರೆ. ಅಂಡ್ ಅದು ಎಲ್ಲಾ ಕಡೆ ಚೆನ್ನಾಗಿ ವರ್ಕ್ ಕೂಡ ಆಯ್ತು. ಸಿನಿಮಾದ ಡಲ್ ಸೀನ್ಸ್ ನಲ್ಲೂ ಸಿನಿಮಾನ ತಮ್ಮ ಶೋಲ್ಡರ್ಸ್ ಮೇಲೆ ಕ್ಯಾರಿ ಮಾಡಿದ್ದಾನೆ ಅಂತಾನೆ ಹೇಳ್ಬೇಕು. ಇಲ್ಲಿ ಕುಸ್ತಿ ಕಲ್ಸ್ಕೊಡುವಂತಹ ಗುರುವಾಗಿ ಶಿವಣ್ಣ ಕಾಣಿಸ್ಕೊಂಡಿದ್ದು ತಮ್ಮ ಪ್ರೆಸೆನ್ಸ್ ನಿಂದ ಸಿನಿಮಾಗೆ ಸಖತ್ ವ್ಯಾಲ್ಯೂನ ಆಡ್ ಮಾಡಿದ್ದಾರೆ. ಅವರ ರೋಲ್ ನಲ್ಲಿ ಒಂದು ಗಾಂಭೀರ್ಯ ಆಯ್ತು, ಎಂದಿನಂತೆ ಒಂದು ಸಾಲಿಡ್ ಆರ್ ಆಯ್ತು ಅಂತ ಹೇಳ್ತೀನಿ. ಬಟ್ ಇನ್ನೂ ಚೆನ್ನಾಗಿ ಅವ್ರನ್ನ ಬಳಸ್ಕೋಬಹುದಿತ್ತು ಅಂತ ಕೂಡ ಎಲ್ಲೋ ಒಂದ್ ಕಡೆ ಅನ್ಸಿದ್ದು ಸುಳ್ಳಲ್ಲ. ಸಿನಿಮಾದಲ್ಲಿನ ಕ್ರಿಕೆಟ್ ಹಾಗೂ ಕುಸ್ತಿ ಸೀನ್ಸ್ಗಳು ಅಂಡ್ ಅದರ ಸುತ್ತ ಬಿಲ್ಡ್ ಆಗಿರುವಂತಹ ಎಮೋಷನ್ ಎಲ್ರಿಗೂ ಕನೆಕ್ಟ್ ಆಗೇ ಆಗುತ್ತೆ. ಸಿಂಪಲ್ ಆಗಿ ಇರ್ಬೋದು, ಬಟ್ ಒಳ್ಳೆ ಕೋರಿಯೋಗ್ರಫಿ, ಒಳ್ಳೆ ಪರ್ಫಾರ್ಮೆನ್ಸ್ ನಿಂದ ಅದು ಸಿನಿಮಾದ ಒಂದು ಹೈಲೈಟ್ ಆಗಿ ನಿಂತ್ಕೊಳ್ಳುತ್ತೆ. ಸಿನಿಮಾದ ಫಸ್ಟ್ ಹಾಫ್ ಎಂಗೇಜಿಂಗ್ ಆಗಿತ್ತು. ಕೆಲವು ಸಿನಿಮಾಗಳು ಇರ್ತಾವಲ್ಲ, ಶುರುವಾಗಿ ಇಂಟರ್ವೆಲ್ ಹೇಗ್ ಬಂತು ಅಂತ ಗೊತ್ತೇ ಆಗೋದಿಲ್ಲ. ಇಲ್ಲೂ ಕೂಡ ಆ ಫೀಲು ನಮಗೂ ಬಂತು. ಯಾಕಂದ್ರೆ ಆ ಪೋರ್ಷನ್ಸ್ ಅಲ್ಲಿ ಯಾವ ಸೀನ್ಗಳು ಕೂಡ ಅಷ್ಟೊಂದೇನು ಬೋರ್ನ ಹೊಡಿಸ್ಲಿಲ್ಲ. ಸ್ಕ್ರೀನ್ ಪ್ಲೇ ಅಂಡ್ ಎಡಿಟಿಂಗ್ ಈ ಪೋರ್ಷನ್ಸ್ ನಲ್ಲಿ ಅಕ್ಯುರೇಟ್ ಆಗಿದೆ. ಸಿನಿಮಾದ ಮ್ಯೂಸಿಕ್ ಅಂಡ್ ಸ್ಕೋರ್ AR ರೆಹಮಾನ್ ಅವರು ಕಂಪೋಸ್ ಮಾಡಿದ್ದಾರೆ. ಚಿಕಿರಿ ಚಿಕಿರಿ ಹೆಲೋ ಹಾಡುಗಳು ರಿಲೀಸ್ ಆದಾಗಲೇ ಇಷ್ಟ ಆಗಿತ್ತು. ಬಿಗ್ ಸ್ಕ್ರೀನ್ ನಲ್ಲೂ ಅವು ಚೆನ್ನಾಗಿ ಕಾಣಿಸ್ತವೆ. ಎಸ್ಪೆಷಲಿ ಚಿಕಿರಿ ಹಾಡಿನ ಕೋರಿಯೋಗ್ರಫಿ, ಸಿನಿಮಾಟೋಗ್ರಫಿ ಎಲ್ಲವೂ ಬ್ಯೂಟಿಫುಲ್ ಆಗಿತ್ತು. ಸಿನಿಮಾದ ಸ್ಕೋರ್ ಡೀಸೆಂಟ್ ಆಗಿದೆ. ನೆನ್ಪಿಟ್ಕೊಂಡು ರಿಂಗ್ ಟೋನ್ಗೆ, ಸ್ಟೋರಿಗೆ ಹಾಕೋ ಮಾಸ್ BGMಗಳು ಇಲ್ಲಿಲ್ಲ, ಬಟ್ ಸುಮಾರಾಗಿದ್ವು ಅಂತ ಹೇಳ್ತೀನಿ. ಕ್ಲೈಮ್ಯಾಕ್ಸ್ ನಲ್ಲಿ ನೀಡಿದಂತಹ ಮೆಸೇಜ್ ಕೂಡ ಸಖತ್ ಸಾಲಿಡ್ ಆಗಿತ್ತು. ಆ ಮೆಸೇಜ್ ಏನು ಅಂತ ಹೇಳಿದ್ರೆ ಸ್ಪಾಯ್ಲರ್ ಆಗ್ಬಿಡುತ್ತೆ, ಬಟ್ ಅದು ಎಫೆಕ್ಟಿವ್ ಆಗಿತ್ತು. ನನಗಂತೂ ಅದು ಕನೆಕ್ಟ್ ಆಯ್ತು. ಸಿನಿಮಾದಲ್ಲಿ ನನಗೆ ವರ್ಕ್ ಆಗದೆ ಇದ್ದಿದ್ದು ಅಂತ ಅಂದ್ರೆ ಅದು ಇಲ್ಲಿನ ಲವ್ ಟ್ರ್ಯಾಕ್ ಅಂಡ್ ಜಾನ್ವಿ ಕಪೂರ್ ಅವರ ಪಾತ್ರ. ದೇವರ ಸಿನಿಮಾದಲ್ಲಿನ ಅವರ ಪಾತ್ರವನ್ನ ಇಲ್ಲಿ ಕಾಪಿ ಪೇಸ್ಟ್ ಮಾಡಿದ್ದಾರೆ ಅಂತ ಅನ್ಸೋದಕ್ಕೆ ಸ್ಟಾರ್ಟ್ ಆಗೋಯ್ತು. ಅವರ ಪಾತ್ರವನ್ನ ಸಿಕ್ಕಾಪಟ್ಟೆ ಪೂರಾಗಿ ಬರ್ಕೊಂಡಿದ್ದಾರೆ. ಓವರ್ ಕಮರ್ಷಿಯಲೈಸ್ ಮಾಡೋದಕ್ಕೆ ಹೋಗಿ ರೂಟೆಡ್ ಆಗಿ ಸಾಕ್ತಿದ್ದ ಕಥೆಯನ್ನ ಕ್ರಿಂಜ್ ಫೀಲ್ ಮಾಡಿಸೋ ಹಾಗೆ ಮಾಡ್ಬಿಟ್ಟಿದ್ದಾರೆ. ಇನ್ನು ದಿವ್ಯಂದು ಅವರಿಗೂ ಸಹ ಅಂತಹ ಪ್ರಾಮುಖ್ಯತೆಯನ್ನ ಕೊಡ್ಲಾಗಿಲ್ಲ. ಏನೋ ಹಿಂದಿ ಮಾರ್ಕೆಟ್ ನ ಗುರಿಯಾಗಿಟ್ಕೊಂಡು ಮಾತ್ರ ಅವರಿಗೆ ಈ ಪಾತ್ರವನ್ನ ಕೊಟ್ಟಿದ್ದಾರೇನೋ ಅಂತ ಅನಿಸ್ಬಿಡ್ತು. ಇನ್ನು ಬುಚ್ಚಿ ಬಾಬು ಅವರು ವರ್ಲ್ಡ್ ಬಿಲ್ಡಿಂಗ್ ನಲ್ಲೇನೋ ಸಕ್ಸಸ್ಫುಲ್ ಆಗಿದ್ದಾರೆ, ಬಟ್ ಆಡಿಯನ್ಸ್ ನ ಎಂಗೇಜ್ಮೆಂಟ್ ಕಾಪಾಡೋದ್ರಲ್ಲಿ ಅಷ್ಟಾಗಿ ಸಕ್ಸಸ್ಫುಲ್ ಆಗಿಲ್ಲ. ಸೆಕೆಂಡ್ ಹಾಫ್ ಅಲ್ಲಿ ಸಿನಿಮಾ ಒಂದು ದೊಡ್ಡ ಡ್ರಾಪ್ ತಗೊಳುತ್ತೆ. ತುಂಬಾ ಇಂಟ್ರೆಸ್ಟಿಂಗ್ ಅನ್ಸಿದ ಕತೆ ಸಡನ್ ಆಗಿ ಪ್ರೆಡಿಕ್ಟಬಲ್ ಅಂತ ಅನ್ಸೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಇಲ್ಲಿನ ಲವ್ ಟ್ರ್ಯಾಕು ಅಂಡ್ ಕಾಮಿಡಿ ಟ್ರ್ಯಾಕು ಅನ್ನೆಸೆಸರಿ ಡಬಲ್ ಮೀನಿಂಗ್ ಡೈಲಾಗ್ಸ್ ಗಳನ್ನ ಪ್ಲೇಸ್ ಮಾಡಿ ತುಂಬಿಸಿದ್ದಾರೆ. ಅದು ಟೋಟಲಿ ಅನವಶ್ಯಕವಾಗಿತ್ತು. ನಿಮ್ ಹತ್ರ ಇಷ್ಟು ಬಲವಾದ ಸ್ಟೋರಿ ಇದೆ ಅಂತ ಅಂದ್ಮೇಲೆ ಅದರ ಮಧ್ಯೆ ಈ ತರದ ಸೋ ಕಾಲ್ಡ್ ಕಮರ್ಷಿಯಲ್ ಎಲಿಮೆಂಟ್ಸ್ ಯಾಕೆ ಹಾಕ್ಬೇಕಿತ್ತು ಅಂತ ಅರ್ಥನೇ ಆಗ್ಲಿಲ್ಲ. ಈ ಸಿನಿಮಾದ ರನ್ ಟೈಮ್ ಇಲ್ಲಿನ ಬಿಗ್ಗೆಸ್ಟ್ ವಿಲನ್. 3 ಗಂಟೆ ಪ್ಲಸ್ ನ ರನ್ ಟೈಮ್ ಹೊಂದಿರುವಂತಹ ಈ ಸಿನಿಮಾದಲ್ಲಿ ಈಸಿಲಿ 30 ರಿಂದ 45 ನಿಮಿಷ ಶಾರ್ಟ್ ಮಾಡಿದ್ರೆ ಸಿನಿಮಾ ಸಾಲಿಡ್ ಆಗಿರ್ತಿತ್ತು ಅಂತ ಖಂಡಿತ ಅನ್ಸುತ್ತೆ. ಖಡಕ್ ಆಗಿ ಹೇಳೋದಾದ್ರೆ ಪೆದ್ದಿ ಸಿನಿಮಾ ಒಂದು ಒನ್ ಟೈಮ್ ವಾಚ್. ಸಿನಿಮಾದ ಬಗ್ಗೆ ನನಗೆ ಮಿಕ್ಸ್ಡ್ ಫೀಲಿಂಗ್ ಸಾಕಷ್ಟಿವೆ. ಯಾಕಂದ್ರೆ ನಾನು ಎಂಜಾಯ್ ಮಾಡಿರುವಂತಹ ಸೀನ್ಸು ತುಂಬಾ ಇದಾವೆ, ಬಟ್ ಅಟ್ ದ ಸೇಮ್ ಟೈಮ್ ಅನವಶ್ಯಕವಾದಂತಹ ಲವ್ ಟ್ರ್ಯಾಕು ಸಿನಿಮಾದ ಟೋಟಲ್ ಇಂಪ್ಯಾಕ್ಟ್ ಅನ್ನ ಕಮ್ಮಿ ಮಾಡ್ಬಿಡ್ತು. ಸೊ ಇದಾಗಿತ್ತು ಪೆದ್ದಿ ಸಿನಿಮಾದ ಖಡಕ್ ರಿವ್ಯೂ. ನೀವು ಈ ಸಿನಿಮಾನ ಆಲ್ರೆಡಿ ನೋಡಿದ್ರೆ ನಿಮ್ಗೆ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಸೈನಿಂಗ್ ಆಫ್, ಮನು.